ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಬಳಸದೆ ಸಾತ್ವಿಕ ರುಚಿಯಲ್ಲಿ ತೊಗರಿಕಾಳು ಹಾಗೂ ಕ್ಯಾಬೇಜ್ನಿಂದ ರುಚಿಯಾಗಿರುವ ಪಲ್ಯದ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ತೊಗರಿಕಾಳು ಸೀಸನ್ ಶುರುವಾಗಿದೆ. ಫ್ರೆಶ್ ಆಗಿರುವಂತಹ ಕಾಳು ಸಿಗ್ತಿರತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಪಲ್ಯವನ್ನು ಮಾಡಿ ನೋಡಿ. 1 ಕಪ್ ಆಗುವಷ್ಟು ಹಸಿ ತೊಗರಿ ಕಾಳು ಇದಕ್ಕೆ ಬೇಕು. ಹಾಗಾಗಿ ಕಾಳನ್ನು ಬಿಡಿಸ್ತಾ ಇದ್ದೇನೆ. ನೋಡಿ, ಈ ರೀತಿಯಲ್ಲಿರುತ್ತೆ ತೊಗರಿ ಕಾಳು. ಹಾಗೆ 2.5 ಕಪ್ ಆಗುವಷ್ಟು ಕ್ಯಾಬೇಜ್ ಅನ್ನು ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ಒಂದು ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಕಡಲೆಬೇಳೆ ಹಾಗೂ 1 ಒಣಮೆಣಸು ಹಾಕಿ ಒಗ್ಗರಣೆಯನ್ನು ಮಾಡಿ, ಒಗ್ಗರಣೆ ಚಟಪಟ ಅಂದಾಗ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ 1 ಕಪ್ ತೊಗರಿ ಕಾಳನ್ನು ಹಾಕಿ ಒಗ್ಗರಣೆ ಜೊತೆ 1 ನಿಮಿಷ ಹುರಿಬೇಕು. ನಂತರ ಬೇಯೋದಕ್ಕೆ ಅವಶ್ಯಕತೆ ಇರುವ ನೀರು ಸೇರಿಸಿ ಅಂದಾಜು 1 ಕಪ್ನಷ್ಟು ನೀರು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಕಾಳನ್ನು ಮೆದುವಾಗಿ ಬೇಯಿಸಬೇಕು. ಪಲ್ಯಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಈಗಲೇ ಹಾಕಿ ಮುಚ್ಚಳ ಮುಚ್ಚಿ ಕಾಳನ್ನು ಬೇಯೋದಕ್ಕೆ ಬಿಡಿ. ಇವಾಗ ಕಾಳು ಬೆಂದಿದೆ. ನೀವು ಬೇಕಿದ್ರೆ ಕಾಳನ್ನು ಕುಕ್ಕರ್ನಲ್ಲಿ ಬೇಯಿಸಿಯೂ ಸಹ ಮಾಡಬಹುದು. ಬೆಂದಿರುವ ಕಾಳಿನ ಜೊತೆ ಕಟ್ ಮಾಡಿರುವ ಕ್ಯಾಬೇಜನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1/4 ಚಮಚ ಅರಶಿನ ಪುಡಿ, 1/4 ಚಮಚ ಬೆಲ್ಲ, ರುಚಿ ಬ್ಯಾಲೆನ್ಸಿಗೋಸ್ಕರ ಅಷ್ಟೇ. ಇನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಕಾಳು ಬೇಯಿಸುವಾಗ ಹಾಕಿರುವ ನೀರು ಸ್ವಲ್ಪ ಇದೆ, ಅದೇ ನೀರು ಸಾಕು ಇಲ್ಲಿ ಕ್ಯಾಬೇಜ್ ಬೇಯಿಸೋದಕ್ಕೆ. ಬೇಕಿದ್ರೆ ಮಾತ್ರ ನೀರನ್ನು ಸೇರಿಸಿ ಕ್ಯಾಬೇಜ್ ಅನ್ನು ಬೇಯಿಸಬೇಕು. ಮುಚ್ಚಳವನ್ನ ಮುಚ್ಚಿ ಕ್ಯಾಬೇಜ್ ಅನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೇನೆ. ಅಷ್ಟರಲ್ಲಿ ಪಲ್ಯಕ್ಕೆ ಒಂದು ಸಿಂಪಲ್ ಮಸಾಲ ತಯಾರಿಸೋದಕ್ಕೆ ಮಿಕ್ಸರ್ ಜಾರಿಗೆ 1/4 ಕಪ್ ತೆಂಗಿನ ತುರಿ, 3 ಅಥವಾ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಅರ್ಧ ಚಮಚ ಜೀರಿಗೆ, ಚಿಟಿಕೆ ಇಂಗು ಹಾಕಿ ನೀರನ್ನು ಬಳಸದೆ ತರಿತರಿಯಾಗಿ ಪೌಡರ್ ಮಾಡಬೇಕು. ನೋಡಿ, ಈ ರೀತಿಯಲ್ಲಿ. ಈ ಕಡೆ ಕ್ಯಾಬೇಜ್ ಸಹ ಬೆಂದಿದೆ. ಬೆಂದಿರುವ ಕ್ಯಾಬೇಜ್ ಹಾಗೂ ತೊಗರಿಕಾಳು ಮಿಶ್ರಣಕ್ಕೆ ಪೌಡರ್ ಮಾಡಿಟ್ಟಿರುವ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ನಿಮಿಷ ನಿಧಾನ ಉರಿಯಲ್ಲಿ ಮುಚ್ಚಳವನ್ನು ಮುಚ್ಚಿ ಹಾಗೇ ಬಿಡಿ. ಇವಾಗ ಪಲ್ಯ ರೆಡಿ ಆಯಿತು. ನೀವು ಅಡುಗೆಗೆ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನೇ ಬಳಸೋದಾದ್ರೆ ಮೇಲಿಂದ 2 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವ ಹಸಿ ತೊಗರಿಕಾಳು ಹಾಗೂ ಕ್ಯಾಬೇಜ್ನಿಂದ ಮಾಡಿರುವ ಪಲ್ಯ ರೆಡಿ ಆಗತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗಳಿಗಾಗಿ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.